ಸ್ನೇಹಿತರೆ, ನಮ್ಮ ಚಾನಲ್ನ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾವು ಮಾಡ್ತಾ ಇರುವಂಥ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಲೈಕ್ ಮಾಡಿ ಅಂತಲೇ ಹೇಳ್ತಾನೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವತ್ತು ಈ ವಿಡಿಯೋ ನೋಡ್ತಾ ಇರುವಂಥವ್ರು ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳನ್ನಾಗಿದ್ದರೆ ಕರ್ನಾಟಕ ರಾಜ್ಯದ ಅನ್ನಭಾಗ್ಯ ಯೋಜನೆಯಡಿ ಫಲಾನುಭವಿಗಳಾಗಿ 10 kg ಅಕ್ಕಿ ನೀಡ್ತೇವೆ ಅಂತ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿರುವಂಥದ್ದು ಮೊದಲೇ. ಅದೇ ಪ್ರಕಾರ 5 kg ಅಕ್ಕಿ ಮತ್ತು 5 kg ಅಕ್ಕಿ ಬದಲಿಗೆ 5 kg ಒಂದು ಅಮೌಂಟ್ ಏನಾಗುತ್ತೆ, ಪ್ರತಿ ಸದಸ್ಯರಿಗೆ 1 kgಗೆ 34 ರೂಪಾಯಿ ಅಂತೆ. ಪ್ರತಿ ಸದಸ್ಯರಿಗೆ ಅನ್ನಭಾಗ್ಯ ಯೋಜನೆ ಮೂಲಕ ಪ್ರತಿ ಸದಸ್ಯರಿಗೆ 170 ರೂಪಾಯಿ ಅಂತೆ ನೀಡ್ತಾಯಿತ್ತು DBT ಮುಖಾಂತರ. ಇದೇ ರೀತಿಯಾಗಿ ಇಲ್ಲಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೊಂದು ಶಾಕ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದು ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿ ಏನು ಹಣವನ್ನು ಪಡಿತಾ ಇದ್ದರು ಅಂಥವ್ರಿಗೆ ಇಲ್ಲಿ ಒಂದು ಶಾಕಿಂಗ್ ಸುದ್ದಿ ಬಂದಿದೆ 2025ರ ಇಸ್ವಿಯಲ್ಲಿ. ಈ ಒಂದು ಶಾಕಿಂಗ್ ಸುದ್ದಿ ಏನು ಅಂತ ನೀವು ತಿಳ್ಕೊಳ್ಬೇಕಂತಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು. ವಿಡಿಯೋ ಕೊನೆಯವರೆಗೂ ನೋಡಿದರೆ ನಿಮಗೂ ಕೂಡ ಒಂದು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಏನು ಸಮಸ್ಯೆ ಆಗಿದೆ ಮತ್ತು ಏನು ಶಾಕ್ ಇದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹೌದು, ಇಲ್ಲಿ ಏನು ಮುಖ್ಯಸ್ಥರ ಖಾತೆಗೆ ಹೆಡ್ ಆಫ್ ದ ಫ್ಯಾಮಿಲಿ ಯಾರು ಇರ್ತಿದ್ರು ಅವರಿಗೆ ಒಂದು ಎಲ್ಲ ಸದಸ್ಯರ ಅಮೌಂಟನ್ನು ಅವ್ರ ಖಾತೆಗೆ ವರ್ಗಾವಣೆ ಆಗ್ತಾಯಿತ್ತು. ಇಲ್ಲಿ ಮೊನ್ನೆ ಒಂದು ವಿಡಿಯೋನು ಕೂಡ ಮಾಡಿದ್ದೆ ನಾನು. ಇಲ್ಲಿ ಫಲಾನುಭವಿಗಳಿಗೆ ಏನು ಒಂದು ಹಣವನ್ನು ವರ್ಗಾವಣೆ ಆಗಬೇಕು, ಆ ಫಲಾನುಭವಿಗಳ ಸಮಸ್ಯೆ ತೋರಿಸ್ತಾ ಇರುವಂಥದ್ದು. ಏನು ಸಮಸ್ಯೆ ಬರ್ತಾಯಿದೆ ಅಂದರೆ, ಬ್ಯಾಂಕ್ ಖಾತೆಯಲ್ಲಿ ಇನ್ಯಾಕ್ಟಿವ್ ಆಧಾರ್ ಅಂತ ಬರ್ತಾಯಿದೆ. ಹೌದು ಸ್ನೇಹಿತರೆ, ಇಲ್ಲಿ ಈ ರೀತಿ ಸಮಸ್ಯೆ ಯಾರಿಗೆ ಬಂದಿದೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಇಲ್ಲಿ ಇನ್ಯಾಕ್ಟಿವ್ ಆಧಾರ್ ಅಂತ ಬರ್ತಾ ಇರುವಂಥದ್ದು ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಿಗೆ. ನಾನು ಕೂಡ ಬ್ಯಾಂಕಿಗೆ ಹೋಗಿ ವಿಚಾರಣೆ ಮಾಡಿದಾಗ ಗೊತ್ತಾಯಿತು ಇದು ಎಲ್ಲಿದೆ ಸಮಸ್ಯೆ ಅನ್ನೋದು. ಹೌದು ಸ್ನೇಹಿತರೆ, ಇಲ್ಲಿ ಅನ್ನಭಾಗ್ಯ ಯೋಜನೆ ಮೂಲಕ ಏನು 170 ರೂಪಾಯಿ ಪಡಿತಾಯಿದ್ರು ಅಂಥ ಫಲಾನುಭವಿಗಳ ತೊಂದರೆ ಆಗಿರುವಂಥದ್ದು. ಈಗ ಮೊನ್ನೆ ಜನವರಿ 2025ರಂದು ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಆಗಿರುವಂಥದ್ದು ದುಡ್ಡು. ನೀವು ಕೂಡ ಫಲಾನುಭವಿಗಳಾಗಿದ್ದರೆ ದಯವಿಟ್ಟು DBT ಅಪ್ಲಿಕೇಶನ್ನಲ್ಲಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. DBT ಅಪ್ಲಿಕೇಶನ್ನಲ್ಲಿ ಸ್ಟೇಟಸ್ ಚೆಕ್ ಮಾಡಿದಾಗ ನಿಮಗೆ ಅಲ್ಲಿ ತೋರಿಸುತ್ತೆ. DBT ಆ್ಯಪಲ್ಲಿ ನಿಮಗೆ ಯಾವ ಒಂದು ಖಾತೆಗೆ ಹಣ ಕೂಡ ಜಮಾ ಆಗಿಲ್ಲ. ನಾನು ಪಾಸ್ಬುಕ್ ಕೂಡ ಎಂಟ್ರಿ ಮಾಡಿಸ್ಕೊಂಡು ಬಂದೆ ನಿನ್ನೆ ಹೋಗಿ. ಯಾವುದೇ ಒಂದು DBT ಮುಖಾಂತರ ಹಣ ವರ್ಗಾವಣೆ ಆಗಿಲ್ಲ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಬಂದಿಲ್ಲ. ಹಾಗಾಗಿ ಇದಕ್ಕೆ ಏನು ಮಾಡಬೇಕು, ಇದು ಬ್ಯಾಂಕ್ನಲ್ಲಿ ಕೇಳಿದರೆ ಚೆಕ್ ಮಾಡಿದರು. ಚೆಕ್ ಮಾಡಿ ಇದು ಯಾವುದೇ ಒಂದು ನಮ್ಮ ಕಡೆಯಿಂದ ಆಗಿರುವಂಥ ಸಮಸ್ಯೆ ಅಲ್ಲ ಅಂತ ಸ್ಪಷ್ಟವಾಗಿ ಅವರು ಮಾಹಿತಿ ಹೇಳಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ಅವರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಬ್ಯಾಂಕಿನಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಇದು ಬಹುಶಃ ಇಲ್ಲಿ ಅವರು ಹೇಳಿರೋ ಪ್ರಕಾರ ನಮ್ಮ ಕಡೆಯಿಂದ ಯಾವುದೇ ಒಂದು ತೊಂದರೆ ಇಲ್ಲ, ಕರೆಕ್ಟಾಗಿ ಆ್ಯಕ್ಟಿವ್ ಇದೆ. ನೀವು ಕೂಡ ನೋಡ್ಕೊಳ್ಬೋದು. DBT ಸ್ಟೇಟಸ್ನಲ್ಲಿ ನೋಡಿದರೆ DBT ಸ್ಟೇಟಸ್ ಚೆಕ್ ಮಾಡಿದರೆ ಅಲ್ಲಿ ಅಮೌಂಟ್ ಏನು ಕ್ರೆಡಿಟ್ ಆಗಿದೆಯೋ ಅಲ್ಲಿ ನೋಡಿದರೆ ಅಮೌಂಟು ಇನ್ಯಾಕ್ಟಿವ್ ಆಧಾರ್ ಅಂತ ಬಂದಿದೆ. ಇಲ್ಲಿ ಒಂದು ಅದೇ DBT ಆ್ಯಪಲ್ಲಿ ಸೀಡಿಂಗ್ ಸ್ಟೇಟಸ್ ನೋಡಿದರೆ ಅಲ್ಲಿ ಸೀಡಿಂಗ್ ಆಗಿರುವಂಥ ಮಾಹಿತಿ ತೋರಿಸ್ತಾ ಇದೆ. ಆ್ಯಕ್ಟಿವ್ ಅದರ್ ಸೀಡಿಂಗ್ ಆ್ಯಕ್ಟಿವ್ ಅಂತ ತೋರಿಸ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಸಮಸ್ಯೆ ಯಾವ ರೀತಿ ಆಗಿದೆ ಅನ್ನೋದು ಕೂಡ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗ್ತಾ ಇಲ್ಲ. ಹೌದು, ಇಲ್ಲಿ ಅನ್ನಭಾಗ್ಯ ಯೋಜನೆ ಮೂಲಕ ಏನು ಒಂದು ಫಲಾನುಭವಿಗಳು ಹಣವನ್ನು ಪಡಿತಾಯಿದ್ದಾರೋ ಅವರಿಗೆ ಇಲ್ಲಿ ಕನ್ಫ್ಯೂಸ್ ಆಗಿಬಿಟ್ಟಿದೆ ತುಂಬ. ಇದು ಬ್ಯಾಂಕ್ನವ್ರು ಹೇಳೋ ಪ್ರಕಾರ ಇದು ನಮ್ಮ ಕಡೆ ಯಾವುದೇ ಒಂದು ಸಮಸ್ಯೆ ಆಗಿಲ್ಲ,
ಬ್ಯಾಂಕಿನ ಕಡೆಯಿಂದ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಹಾಗಾಗಿ ಇಲ್ಲಿ ಏನು ಒಂದು ಡಿ ಬಿ ಟಿ ಅಪ್ಲಿಕೇಶನ್ ಇದೆಯೋ ಅದರಲ್ಲೇ ತೊಂದರೆ ಆಗಿರ್ಬೋದು, ಇಲ್ಲ ಸರ್ಕಾರದ ಕಡೆಯಿಂದ ಅಮೌಂಟ್ ಏನು ಬಿಡುಗಡೆ ಮಾಡ್ತಾರೋ ಆ ಕಡೆಯಿಂದ ತೊಂದರೆ ಆಗಿರ್ಬೋದು. ನಮ್ಮ ಬ್ಯಾಂಕಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಆ್ಯಕ್ಟಿವ್ ಇದೆ. ಸೀಡಿಂಗ್ ಸ್ಟೇಟಸ್ ನೋಡಿದರೆ ಆ್ಯಕ್ಟಿವ್ ಇದೆ, ನಮ್ಮ ಕಡೆ ಯಾವುದೂ ಪ್ರಾಬ್ಲಮ್ ಇಲ್ಲ ಅಂತ ಅವರು ನಿನ್ನೆ ಸ್ಪಷ್ಟವಾಗಿ ನನಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಡಿ ಬಿ ಟಿ ಅಪ್ಲಿಕೇಶನಲ್ಲಿ ಏನಾದರೂ ತೊಂದರೆಯಾಗಿ ಈ ರೀತಿ ಬರ್ತಾ ಇದೆಯಾ ನೋಡೋಣ, ಪಾಸ್ಬುಕ್ ಎಂಟ್ರಿ ಮಾಡಿ ನೋಡೋಣ ಅಂತ ಎಂಟ್ರಿ ಮಾಡಿಸ್ಕೊಂಡೆ. ಅದು ಹಣವನ್ನು ಯಾವುದೇ ಕಾರಣಕ್ಕೂ ಬ್ಯಾಂಕಿಗೆ ಅಥವಾ ಖಾತೆಗೆ ಕ್ರೆಡಿಟ್ ಆಗಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಇಲ್ಲಿ 2ನೇ ತಾರೀಕು, ಇದೇ ಜನವರಿ ತಿಂಗಳು 2ನೇ ತಾರೀಕಿಗೆ ಒಂದು ಫಲಾನುಭವಿಗಳಿಗೆ ಬಿಡುಗಡೆ ಮಾಡಿದ್ದಾರೆ ಅಮೌಂಟ ಸರ್ಕಾರದಿಂದ. ಆದರೆ ಇಲ್ಲಿ ಪ್ರತಿ ಒಂದು ಫಲಾನುಭವಿಗಳಿಗೆ, ಒಬ್ಬರು ಇಬ್ಬರಿಗೆ ಅಂತ ಅಲ್ಲ, ಪ್ರತಿ ಫಲಾನುಭವಿಗಳಿಗೂ ಕೂಡ ಇದೇ ರೀತಿ ಸಮಸ್ಯೆ ಬಂದಿದೆ. ನಾನು ನಿನ್ನೆ ಈ ರೀತಿ ಮಾಹಿತಿ ಕೇಳಲಿಕ್ಕೆ ಹೋದಾಗ ಕೂಡ ಬ್ಯಾಂಕಲ್ಲಿ ಇದೇ ಸಮಸ್ಯೆನ ಹೊತ್ಕೊಂಡು ಬಂದಿದ್ದರು ಜನರು. ಅವರು ಕೂಡ ಅದೇ ಸಮಸ್ಯೆನೇ ಹೇಳ್ಕೊಳ್ತಾಯಿದ್ರು. ಅದಕ್ಕಾಗಿ ಇಲ್ಲಿ ಒಬ್ಬರ ಸಮಸ್ಯೆ ಅಲ್ಲ, ಇದು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಫಲಾನುಭವಿಗಳಿಗೆ ಇದೇ ಸಮಸ್ಯೆ ಆಗಿರ್ಬೋದು. ಕೆಲವರಿಗೆ ಬಂದಿರ್ಬೋದು ಅಂತ ನನ್ನ ಅಭಿಪ್ರಾಯ. ಅದಕ್ಕಾಗಿ ಈ ವಿಡಿಯೋನ ನೋಡ್ತಾ ಇರುವಂಥವ್ರು ನಿಮಗೂ ಕೂಡ ಇದೇ ಒಂದು ತೊಂದರೆ ಆಗಿತ್ತು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಯಾರಿಗೆಲ್ಲ ಒಂದು ಈ ಸಮಸ್ಯೆ ಬಂದಿದೆ, ವಿಡಿಯೋ ನೋಡ್ತಾ ಇರುವಂಥವ್ರು ನೀವು ಇನ್ನೂ ಸ್ಟೇಟಸ್ ಚೆಕ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನೀವು ಡಿ ಬಿ ಟಿ ಅಪ್ಲಿಕೇಶನ್ನಲ್ಲಿ ಹೋಗಿ ನಿಮ್ಮ ಒಂದು ಸ್ಟೇಟಸ್, ಅನ್ನಭಾಗ್ಯ ಸ್ಟೇಟಸ್ ನೋಡ್ಕೊಳ್ಳಿ. ಏನು ಹಣ ನಿಮ್ಮ ಖಾತೆ ಕ್ರೆಡಿಟ್ ಆಗಿದೆ ಅಥವಾ ಇಲ್ಲ ಅಂತ. ಈ ಸಮಸ್ಯೆನ ನೀವು ಕ್ಲಿಯರ್ ಮಾಡಿಕೊಂಡು ಕಮೆಂಟ್ ಮುಖಾಂತರ ತಿಳಿಸಿ. ಇದಕ್ಕೆ ಮುಂದೆ ಬ್ಯಾಂಕ್ನವರು ಇನ್ನೊಂದು ಹೇಳಿದರು, ನೀವು ಆಹಾರ ಇಲಾಖೆಗೆ ಹೋಗಿ ಸೂಕ್ತವಾದಂಥ ಮಾಹಿತಿ ಅವರು ಕೊಡ್ತಾರೆ, ನಮ್ಮ ಬ್ಯಾಂಕ್ ಕಡೆಯಿಂದ ಏನೂ ತೊಂದರೆ ಇಲ್ಲ ಅಂತ ಅವರು ಹೇಳಿರೋ ಪ್ರಕಾರ ಆಹಾರ ಇಲಾಖೆಯಲ್ಲಿ ಒಂದು ಬಾರಿ ಭೇಟಿ ನೀಡಿ. ಯಾರಾದರೂ ಈ ಸಮಸ್ಯೆ ಬಂದಿತ್ತು ಅಂತಂದ್ರೆ ಇದಕ್ಕೆ ಸೊಲ್ಯೂಷನ್ ಅಲ್ಲಿ ಆಹಾರ ಇಲಾಖೆಗೆ ಹೋದರೆ ಅವರು ಕೂಡ ಸ್ಪಷ್ಟವಾದಂಥ ಮಾಹಿತಿ ನೀಡ್ತಾರೆ. ಇದು ಬಹುಶಃ ತಾಂತ್ರಿಕ ದೋಷಗಳಿಂದ ಆಗಿದೆ, ಯಾವುದೇ ಒಂದು ಬ್ಯಾಂಕ್ ಕಡೆಯಿಂದನೂ ಆಗಿಲ್ಲ, ಸರ್ಕಾರದೂ ತಪ್ಪಲ್ಲ. ಎಲ್ಲ ಒಂದು ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಆದರೆ ಇಲ್ಲಿ ಏನಾದರೂ ಸರ್ವರ್ ಸಮಸ್ಯೆಯಿಂದ ಈ ರೀತಿ ಸಮಸ್ಯೆ ಬಂದಿರ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿದೆ. ನಿಮಗೆ ಏನು ಅನ್ನಿಸ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನಮ್ಮ ವಿಡಿಯೋ ನೋಡ್ತಾ ಇರುವಂಥವರು ಇಂತಿಂಥ ಒಳ್ಳೆ ಕಂಟೆಂಟ್ಗಳು ನಾವು ನಿಮಗೆ ಕೊಡ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬು, ಹಾಗೆ ಬಾಜು ಬರುವಂಥ ಗಂಟೆ ಒತ್ತೋದ್ರಿಂದ ನಾವು ಹಾಕಿರುವಂಥ ಪ್ರತಿಯೊಂದು ವಿಡಿಯೋದ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಆಗ ನೀವು ನಮ್ಮ ವಿಡಿಯೋಗಳು ಮೊದಲಿಗೆ ನೋಡ್ಬೋದು, ಇನ್ಫಾರ್ಮೇಷನ್ ಮೊದಲಿಗೆ ತಿಳ್ಕೊಳ್ಬೋದು ಸ್ನೇಹಿತರೆ. ಮತ್ತು ನಿಮಗೆ ಏನಾದರೂ ಹೊಸ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂತಂದರೆ ಯಾವುದು ಇನ್ಫಾರ್ಮೇಷನ್ ಬೇಕಂತ ಕಮೆಂಟ್ ಮುಖಾಂತರ ತಿಳಿಸಿ. ಆ ಒಂದು ಇನ್ಫಾರ್ಮೇಷನ್ನ ನಾವು ಕಲೆಕ್ಟ್ ಮಾಡಿ ಅದರ ಒಂದು ಸಂಪೂರ್ಣ ವಿವರ ನಿಮಗೆ ನೀಡಲಿಕ್ಕೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳು ನಮಗೆ ಕಮೆಂಟ್ ಮುಖಾಂತರ ತಿಳಿಸೋದ್ರಿಂದ ನಮಗೂ ಕೂಡ ಮುಂದೆ ಒಂದು ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಯಾರಿಗೆಲ್ಲ ಒಂದು ಡಿ ಬಿ ಟಿ ಅಪ್ಲಿಕೇಶನ್ ಚೆಕ್ ಮಾಡಿಕೊಂಡು ಈ ರೀತಿ ಸಮಸ್ಯೆ ಬಂದಿದೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ನೋಡೋಣ ಎಷ್ಟು ಜನರಿಗೆ ಸಮಸ್ಯೆ ಬಂದಿದೆ ಕರ್ನಾಟಕ ಜನತೆಗೆ. ಆದಷ್ಟು ಈ ವಿಡಿಯೋನ ಬೇರೆದವ್ರಿಗೂ ಕೂಡ ಶೇರ್ ಮಾಡೋದರಿಂದ ಅವರಿಗೂ ಕೂಡ ಈ ಮಾಹಿತಿ ತಿಳಿಯುತ್ತೆ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾನು ಹಲವಾರು ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಆ ಒಂದು ಎಲ್ಲ ವೀಡಿಯೋಗಳು ನಮ್ಮ ಚಾನಲಲ್ಲಿ ಇದೆ. ದಯವಿಟ್ಟು ಹೋಗಿ ಎಲ್ಲ ವೀಡಿಯೋಗಳು ನೀವು ನೋಡೋದರಿಂದ ನಿಮಗೂ ಅನುಕೂಲ ಆಗುವಂಥ ವೀಡಿಯೋಗಳು ಇರುತ್ತೆ. ದಯವಿಟ್ಟು ಎಲ್ಲ ವೀಡಿಯೋಗಳನ್ನು ನೋಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.